ನಗರದ ತೋಟಗಾರಿಕೆ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ವತಿಯಿಂದ ಕಾನೂನು ಸೇವೆ ಅರಿವು ಮಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಆನಂದ್ ವಿ ಶೆಟ್ಟಿ, 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಯಶ್ರೀ, 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪಿಕೆ ದಿವ್ಯಾ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್, ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಎಲ್ ಶ್ರೀನಿವಾಸ್ ಅವರು ಸೋಮವಾರದಂದು ಬೆಳಿಗ್ಗೆ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಇವತ್ತು ಈ ಒಂದು ಕಾನೂನಿನ ಸ್ಟಾಲನ್ನು ಮಾಡಲಾಗಿದೆ. ಈ ವಿಚಾರದಲ್ಲಿ ಕಾನೂನಿನ ಅರಿವು ಮತ್ತು ನೆರವು ಇದರ ಪ್ರಯುಕ್ತವಾಗಿ ಎಲ್ಲ ಕಾನೂನಿನ ಏನು ನಮ್ಮ DLSA ಡಿಫೆನ್ಸ್ ಕೌನ್ಸಿಲ್ಗಳು ಅವರೆಲ್ಲ ಇರ್ತಾರೆ, ಅವ್ರ ಕಡೆಯಿಂದ ಯಾವುದೇ ಸಮಸ್ಯೆ ಬಗ್ಗೆ ಪರಿಹಾರಗಳನ್ನು ತಾವು ಪಡ್ಕೊಳ್ಬೋದು. ಮತ್ತು ಯಾವುದೇ ವಿಚಾರದಲ್ಲಿ ತಮಗೇನಾದ್ರೂ ತೊಡಕುಗಳಿದ್ದರೆ ಅದನ್ನು ಬಂದು ತಾವು ಇಲ್ಲಿ ಇರುವಂತಹ ನ್ಯಾಯಾಧೀಶರು, ಸಹಕಾರದರ್ಶಿ ಮತ್ತು ನಮ್ಮ ಎಲ್ಲ DLSA ಡಿಫೆನ್ಸ್ ಕೌನ್ಸಿಲ್ಗಳಿರ್ತಾರೆ, ಅದಕ್ಕೆ ಸಾಕಷ್ಟು ಏನು ಬೇಕೋ ಸಲಹೆಗಳನ್ನು ಕೊಟ್ಟು ತಮಗೆ ಉಪಯೋಗ ಆಗಲಿಕ್ಕೆ ಎಲ್ಲ ಒಂದು ಸೌಲಭ್ಯವನ್ನು ಇಲ್ಲಿ ಈ ಒಂದು ಸ್ಟಾಲಲ್ಲಿ ಒದಗಿಸಲಾಗಿದೆ. ಅದನ್ನು ಎಲ್ಲರೂ ಕೂಡ ಬಂದು ಈ ನಗರದ ಎಲ್ಲ ನಾಗರಿಕರು ಮತ್ತು ಎಲ್ಲ ವರ್ಗದ ಜನ ಬಂದು ಕಕ್ಷಿದಾರರಾಗಲಿ ನಾಗರಿಕರಾಗಲಿ ಬಂದು ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೋದು. ಇವತ್ತು ನಮ್ಮ ಕಾನೂನಿನ ನೆರವು ಅಂದರೆ ಜಿಲ್ಲಾ ಕಾನೂನಿನ ಪ್ರಾಧಿಕಾರ ಈ ಒಂದು ಸ್ಟಾಲನ್ನು ಇಟ್ಟು ಎಲ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ 14/3/2026 ನಮ್ಮ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಕೂಡ ತಮ್ಮದ ಯಾವುದೇ ಆ ಒಂದು ಕೇಸುಗಳಿರಲಿ ಆ ವಿಚಾರದಲ್ಲಿ ಬಂದು ಎಲ್ಲ ಒಂದು ಪರಿಹಾರವನ್ನು ತಾವು ಒಂದು ಲೋಕ್ ಅದಾಲತ್ ಪ್ರಯುಕ್ತವಾಗಿ ಅದನ್ನು ಸೆಟಲ್ಮೆಂಟ್ ಮಾಡಿಕೊಳ್ಬೋದು. ಆ ವಿಚಾರದಲ್ಲೂ ಕೂಡ ಎಲ್ಲ ನಾಗರಿಕರು ಕಕ್ಷಿದಾರರು ಕೂಡ ಅದರ ಉಪಯೋಗವನ್ನು ಕೂಡ ಪಡೆದುಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲೆಲ್ಲ ಕೋರಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು